ಹಲೋ ಎವ್ರಿವಾನ್. ಇವತ್ತು ನಮ್ಮ ಮಾವ ಅಂದರು ಚರ್ಮುರಿ ಮಾಡೋಣ ಅಂತ ಹೇಳಿ. ಮಕ್ಕಳಿಗೆ ಬರೀ ಜಂಕ್ ಫುಡ್ ಆಯಿತು, ಸ್ನ್ಯಾಕ್ಸ್ ಆಯಿತು, ಸ್ವಲ್ಪನಾದರೂ ಹೋಮ್ ಮೇಡ್ ಫುಡ್ ಮಾಡೋಣ ಅಂತ ಅಂದರು. ಸೊ ಹಾಗಾಗಿ ಮಾವ ಚರ್ಮುರಿ ಮಾಡೋಣ ಅಂತ ಅಂದ್ರಲ್ಲ, ಸರಿ ಆಯಿತು ಮಾವ ಇಬ್ಬರು ಸೇರಿ ಮಾಡೋಣ ಅಂತ ಹೇಳಿ ನಾನು ಅವ್ರ ಜೊತೆ ಸೇರಿಕೊಂಡೆ. ಸೊ ಹಾಗಾಗಿ ಅದಕ್ಕೆ ಮಾವ ಕಡಲೆ ಬೀಜ, ಪುರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ರೆಡಿ ಮಾಡಿಕೊಂಡ್ರು. ಮಾವಂಗೆ ಸ್ಪೆಷಲಿ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ರಿಟೈರ್ಡ್ ಆದಮೇಲಂತೂ ಮಾವ ನಮಗೆಲ್ಲ ಸಾಂಬಾರು, ಮುದ್ದೆ ಎಲ್ಲ ಇದೆಲ್ಲನೂ ಇವಾಗಲೂ ಮಾಡ್ತಿರ್ತಾರೆ. ಸ್ಪೆಷಲಿ ನಾನ್ ವೆಜ್ ಅಂತೂ ನಮ್ಮ ಮಾವ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಈ ವಿಷಯದಲ್ಲಂತೂ ನಾನಂತೂ ತುಂಬಾ ಲಕ್ಕಿ. ಆ್ಯಕ್ಚುಲಿ ಜೀವನದಲ್ಲಿ ದೇವರು ಎಲ್ಲವನ್ನು ಎಲ್ಲರಿಗೂ ಕೊಟ್ಟಿರಲ್ಲ, ಯಾವುದನ್ನು ಕೊಟ್ಟಿರ್ತಾನೆ ಅದರಲ್ಲಿ ನಾವು ಖುಷಿಯಾಗಿ ಮಾಡ್ತಾ ಇದ್ದೀವಿ. ನಾವು ಸೊಸೆ ಸೇರ್ಕೊಂಡು ಹೇಗಿದೆ ಗೊತ್ತಿಲ್ಲ, ಟ್ರಯಲ್ ಮಾಡಿದ್ದೀವಿ, ನೋಡೋಣ. ಆಮೇಲೆಲ್ಲ ವೆಜ್ಜು ನಾನ್ ವೆಜ್ಜು ಪ್ರಿಪ್ರೇಷನ್ ಎಲ್ಲ ಮಾಡ್ತೀವಿ. ಮಾವಂದು ಫಟಾಫಟ್ ಚರ್ಮುರಿ ಅವ್ರ ಮೊಮ್ಮಕ್ಳಿಗೆ ರೆಡಿ ಆಗೋಯ್ತು. ಮಾವ ಸರ್ವ್ ಮಾಡ್ಲಿಕ್ಕೆ ರೆಡಿ ಆದರು, ನಾವು ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಆದ್ವಿ. ಥ್ಯಾಂಕ್ ಯು.